ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಕನ್ನಡ ಕೃತಿಯಲ್ಲಿ ಸಾಕಷ್ಟು ಹೈಪನ್ನು ಕ್ರಿಯೇಟ್ ಮಾಡಿರುವಂತಹ ಬಿಗ್ ಬಾಸ್ ಫಿನಾಲೆಗೆ ದಿನಗಣನೆ ಆರಂಭವಾಗಿದೆ. ಕೇವಲ ಒಂದೇ ಒಂದು ವಾರ ಮಾತ್ರ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಬಾಕಿ ಇರುವಂಥದ್ದು. ಈಗಾಗಲೇ ಸ್ಮಾಲ್ ಸ್ಕ್ರೀನಲ್ಲಿ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಮಾಡಿರುವಂಥದ್ದು ಏನಂತಂದರೆ ಬಿಗ್ ಬಾಸ್ ಫಿನಾಲೆ ಯಾವಾಗ ಅಂತ ಹೇಳ್ಬಿಟ್ಟು ಇದೇ ತಿಂಗಳ ಅಂದರೆ ಜನವರಿ 17 ಮತ್ತು 18ನೇ ತಾರೀಕು ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ. ಸಾಕಷ್ಟು ಜನ ಅಭಿಮಾನಿಗಳು ಈ ಒಂದು ಅಂತಿಮ ಘಟ್ಟದ ಬಿಗ್ ಬಾಸ್ನ ಕೊನೆಯ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬಿಗ್ ಬಾಸ್ ಅಭಿಮಾನಿಗಳಾಗಿರ್ಬೋದು, ಬಿಗ್ ಬಾಸ್ ಒಳಗೆ ಕಂಟೆಸ್ಟೆಂಟ್ಸ್ ಆಗಿ ಆಡ್ತಾ ಇರುವಂತಹ ಅವರ ಅಭಿಮಾನಿಗಳು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ಅದರ ಜೊತೆಗೆ ಕನ್ನಡ ಕೃತಿಯ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇರುವಂಥದ್ದು. ಈ ವಾರ ಮುಗಿದೋಯ್ತಾರೆ, ಅಂದರೆ ನಾಳೆ ನಾಡಿದ್ದು ಮುಗಿದೋದ್ರೆ ಈ ವಾರ ಕಂಪ್ಲೀಟ್ ಆಗಿಬಿಡುತ್ತೆ. ಅದರ ನೆಕ್ಸ್ಟ್ ವೀಕೆ ಫಿನಾಲೆ ವೀಕ್ ಅನ್ನುವಂಥದ್ದು. ಟಾಸ್ಕ್ಗಳಲ್ಲಿ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ನಾನಾ ನೀನಾ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಟಕಾಫ್ರನ್ನ ಕೊಟ್ಕೊಂಡು ಪಕ್ಕಾ ಜುಗಲ್ಬಂದಿ ಆಟವನ್ನು ಆಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಂತಂದರೆ ಇದರಲ್ಲಿ ಒಂದು ಕಡೆ ಟಾಸ್ಕನ್ನು ಆಡ್ತಾ ಈಗ ಒಂದು ಅಂತಿಮ ಘಟ್ಟವನ್ನು ತಲುಪ್ತಾ ಇರುವಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಏನಂತಂದರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ಇಲ್ವಾ ಅನ್ನುವಂಥದ್ದು. ಯಾಕಂತಂದರೆ ಬಿಗ್ ಬಾಸ್ ಫಿನಾಲೆಗೆ ಬೇಕಾಗಿರುವಂಥದ್ದು 5 ಜನ ಕಂಟೆಸ್ಟೆಂಟ್ಸು, ಟಾಪ್ 5 ಕಂಟೆಸ್ಟೆಂಟ್ಸು. ಸೊ ಆದರೆ ಅಲ್ಲಿ 8 ಜನ ಇದ್ದಾರೆ. ಸೊ ಫಿನಾಲೆ ವಾರದಲ್ಲಿ ಯಾರೆಲ್ಲ ಸರ್ವೈವ್ ಆಗ್ತಾರೆ, ಸೊ ಫಿನಾಲೆಯ ವಾರ ತಲುಪೋದಕ್ಕಿಂತ ಮೊದಲೇ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಮನೆಯ ಹೊರಗಡೆ ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದೇನಂತಂದರೆ ಈ ವಾರದಲ್ಲಿ ಅಂದರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಕಾವ್ಯ ಶೈವ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ರಾಶಿಕಾ ಅವರು ಕೂಡ ವೀಕೆಂಡ್ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅಥವಾ ಒಂದಷ್ಟು ಬಿಗ್ ಬಾಸನ್ನು ನೋಡಿ ಅವರವರೇ ಡಿಸ್ಕಸ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಪ್ರತಿಯೊಂದು ಕಡೆನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನಂತಂದರೆ ಸೊ ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಕಾವ್ಯ ಶೈವ ಅವರು ಹೊರಗಡೆ ಬರಬೇಕಿತ್ತು. ಆದರೆ ಸೊ ನನಗನ್ಸೋ ಪ್ರಕಾರ ಏನಂತಂದರೆ, ನಾನು ಅಬ್ಸರ್ವೇಷನ್ ಹಾಗೆಯೇ ನನಗೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ನಾಳೆ ಇಬ್ಬರು ಕಂಟೆಸ್ಟೆಂಟ್ಸು ಅಂದರೆ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಈ ಒಂದು ಪ್ರೋಗ್ರಾಮಲ್ಲಿ ಇಬ್ಬರು ಕಂಟೆಸ್ಟೆಂಟ್ಸು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಅದರೊಟ್ಟಿಗೆ ಇನ್ನೊಂದೇನಂತಂದರೆ ಬಿಗ್ ಬಾಸ್ ಮನೆಯಲ್ಲಿ 4 ಜನ ಕಂಟೆಸ್ಟೆಂಟ್ಸು ಕೂಡ ಒಂದು ಸುದ್ದಿಯ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಚರ್ಚೆಯನ್ನು ಮಾಡ್ತಾರೆ. ಅದು ಆ್ಯಸ್ ಯೂಶುವಲ್ ಆಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಿಚ್ಚ ಸುದೀಪ್ ಅವರ ಒಂದು ಚಪ್ಪಾಳೆ ವಿಚಾರಕ್ಕೆ. ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಗ್ರೇಟು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಉತ್ತಮ ತಗೊಳ್ಳುವಂಥದ್ದು, ಮತ್ತೊಂದು ಕಡೆ ಕಿಚ್ಚನ ಚಪ್ಪಾಳೆ ತಗೊಳ್ಳುವಂಥದ್ದು ಕೂಡ ಸೊ ಒಂದು ಆಲ್ಮೋಸ್ಟ್ ಆ ವ್ಯಕ್ತಿಗೆ ಸಿಕ್ಕಿರುವಂತಹ ಗೌರವ ಅಂತಂದರೆ ತಪ್ಪಾಗೋದಿಲ್ಲ. ಸೊ ಅದೇ ರೀತಿ ಕಿಚ್ಚನ ಚಪ್ಪಾಳೆಯನ್ನು ತೆಗೆದುಕೊಂಡಿರುವಂತಹ ಗಿಲ್ಲಿ ಅವರಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಅದರ ಜೊತೆಗೆ ಧನುಷ್ ಅವರಾಗಿರ್ಬೋದು, ಆ್ಯಂಡ್ ನಮ್ಮ ಮ್ಯೂಟೆಂಟ್ ರಘು ಅವರು, ಈ 4 ಜನ ಕೂತ್ಕೊಂಡು ಮಾತಾಡ್ತಾರೆ. ಕಿಚ್ಚನ ಚಪ್ಪಾಳೆಯಲ್ಲಿ ತಗೊಂಡಿರುವಂತಹ ನಾವು 4 ಜನ ತುಂಬ ಸ್ಟ್ರಾಂಗ್ ಇದ್ದೀವಿ. ಸೊ ನಾವು 4 ಜನ ಬಿಗ್ ಬಾಸ್ ಫಿನಾಲೆಗೆ ಅರ್ಹರು ಅಂತ ಹೇಳ್ಬಿಟ್ಟು 4 ಜನ ಕೂತ್ಕೊಂಡು ಮಾತಾಡ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ಏನಂತಂದರೆ 4 ಜನ ಉಳಿದಿರುವಂತಹ ಕಂಟೆಸ್ಟೆಂಟ್ಸ್ ಏನಿದ್ದಾರೆ, ಧ್ರುವಂತ್ ಅವರಾಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು, ಕಾವ್ಯ ಶೈವ ಆಗಿರ್ಬೋದು, ಅಶ್ವಿನಿ ಗೌಡ ಅವರಾಗಿರ್ಬೋದು, ಈ 4 ಜನ ಇದುವರೆಗೂ ಕೂಡ ಕಿಚ್ಚನ ಕಡೆಯಿಂದ ಕಿಚ್ಚನ ಚಪ್ಪಾಳೆಯನ್ನು ತಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆಯನ್ನು ತಗೊಂಡಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರ್ತೈತೆ, ಕಿಚ್ಚನ ಕಡೆಯಿಂದ ನಾನು ಪ್ರಶಂಸೆಯನ್ನು ತಗೊಂಡಿಲ್ಲ, ಶಹಬಾಷ್ ಗಿರಿಯನ್ನು ತಗೊಂಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಒಂದು ಕೊರಗಿದ್ರೆ. ಆ್ಯಂಡ್ ಇನ್ನೊಂದೇನಂತಂದರೆ ಕಿಚ್ಚನ ಚಪ್ಪಾಳೆ ತಗೊಂಡಿರೋದು ಕೂಡ ಫಿನಾಲೆ ವೀಕ್ ಅಂದರೆ ಟಾಪ್ 5 ಕಂಟೆಸ್ಟೆಂಟ್ಸ್ ಆಗಿ ಹೋಗೋದಕ್ಕೂ ಕೂಡ ಹೆಲ್ಪ್ ಆಗಬಹುದು ಅನ್ನುವಂಥದ್ದು ಕೂಡ ಬಿಗ್ ಬಾಸ್ ವ್ಯೂವರ್ಸಲ್ಲಿ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಆ್ಯಂಡ್ ಇನ್ನೊಂದೇನಂತಂದರೆ ಈಗಾಗಲೇ ಒಂದು ಟವರನ್ನು ಹತ್ತುವ ಟಾಸ್ಕಲ್ಲಿ ನಮ್ಮ ಧನುಷ್ ಗೌಡ, ಟಾಸ್ಕ್ ಮಾಸ್ಟರ್, ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಮಾಸ್ಟರ್ ಆಗಿರುವಂತಹ ಧನುಷ್ ಗೌಡ ಅವರು ಈಗಾಗಲೇ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಸಿಯಾಗಿ ಕಂಪ್ಲೀಟನ್ನು ಮಾಡಿ ಟಿಕೆಟ್ ಟು ಫಿನಾಲೆ ವೀಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಅದರೊಟ್ಟಿಗೆ ಅಶ್ವಿನಿ ಗೌಡ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಇನ್ನೊಂದಷ್ಟು ಜನ ಆಡುವಂಥದ್ದು ಕೂಡ ಬಾಕಿ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಅದು ಗೊತ್ತಾಗಲಿದೆ. ಆ್ಯಂಡ್ ಇನ್ನೊಂದೇನಂತಂದರೆ ಬಿಗ್ ಬಾಸ್ನಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿರುವಂಥದ್ದು ಯಾರೆಲ್ಲ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದು. ನನ್ನ ಪ್ರಕಾರ ಹಾಗೆಯೇ ನನಗೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ ಬಿಗ್ ಬಾಸ್ಗೆ ಆಲ್ಮೋಸ್ಟ್ 5 ಜನ ಎಂಟ್ರಿ ಕೊಡ್ತಾರೆ. ಇಬ್ಬರು ಕಂಟೆಸ್ಟೆಂಟ್ಸು ಇವತ್ತಿನ ಒಂದು ಅಂದರೆ ನಾಳೆಯ ಒಂದು ಎಪಿಸೋಡ್ನಲ್ಲಿ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ನಲ್ಲಿ ಎಲಿಮಿನೇಟ್ ಆಗ್ತಾರೆ. 6 ಜನ ಕಂಟೆಸ್ಟೆಂಟ್ಸ್ ಇರ್ತಾರೆ. ಸೊ 6 ಜನರಲ್ಲಿ ಓರ್ವ ಕಂಟೆಸ್ಟೆಂಟು
ಮುಂದಿನ ವಾರ ಫಿನಾಲೆ ವಾರದ 17 ಮತ್ತು 18 ಜನವರಿ 17 ಮತ್ತು 18ನೇ ತಾರೀಕು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. 17ನೇ ತಾರೀಕು 6 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ. ಇನ್ನುಳಿದಂತೆ ಭಾನುವಾರ ನಡೆಯುವಂತಹ 6 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ 6ರಲ್ಲಿ 3 ಜನ ಹಂತ ಹಂತವಾಗಿ ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇರುವಂಥದ್ದು. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ 15 ವಾರಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡು ಸರ್ವೈವ್ ಆಗಿದ್ದಾರೆ. ಅಂದರೆ 100 ದಿನಗಳನ್ನ ಪೂರೈಸಿದ್ದಾರೆ. ಸೊ ಈ 100 ದಿನಗಳ ಆಟದಲ್ಲಿ ಸಾಕಷ್ಟು ಕಷ್ಟ, ನಷ್ಟ, ನೋವು, ನಲಿವು, ಸಂಭ್ರಮ, ಸಡಗರ ಎಲ್ಲವನ್ನೂ ಕೂಡ ಇಷ್ಟಪಟ್ಟು ಆಡಿರ್ತಾರೆ. ಆದರೆ ಅದೆಲ್ಲದಕ್ಕೂ ಹೆಚ್ಚಿನದಾಗಿ ಬಿಗ್ ಬಾಸ್ ವಿನ್ನರ್ ಅನ್ನುವಂತಹ ಪಟ್ಟವನ್ನು ಅಲಂಕರಿಸೋದಕ್ಕೆ ಒಬ್ಬರ ಕೈಯಿಂದ ಮಾತ್ರ ಸಾಧ್ಯ. ಆ ಒಬ್ಬರ ಕೈಗೆ ಆ ಒಂದು ಬಿಗ್ ಬಾಸ್ ಮನೆಯ ಸೀಸನ್ 12ರ ಒಂದು ಕಪ್ ಬರಬೇಕು ಅಂತಂದರೆ ಜನವರಿ 18ರ ತನಕನೂ ಕೂಡ ಎಲ್ಲ ವ್ಯೂವರ್ಸು ಕೂಡ ವೆಯ್ಟ್ ಮಾಡಲೇಬೇಕಾಗಿದೆ. ಆ್ಯಂಡ್ ಇನ್ನೊಂದೇನಂತಂದರೆ ಈಗ ಸಾಕಷ್ಟು ಕೌತುಕತೆಯನ್ನು ಮಾಡಿರುವಂತಹ ಒಂದು ಅಪ್ಡೇಟ್ ಏನಂತಂದರೆ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಬಲ್ಲ ಮೂಲಗಳ ಪ್ರಕಾರ ಬಿಗ್ ಬಾಸ್ ಫಿನಾಲೆಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದೇ ಬರ್ತಾರೆ ಅನ್ನುವಂಥದ್ದು ಎಲ್ಲರ ಒಂದು ಮನಸ್ಸಲ್ಲಿ, ಅದರ ಜೊತೆಗೆ ಬಿಗ್ ಬಾಸ್ ವ್ಯೂವರ್ಸಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಯಾಕಂತಂದರೆ ಬಿಗ್ ಬಾಸ್ ಮನೆಗೆ ಸಾಕಷ್ಟು ಸಲ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಇನ್ನೊಂದೇನಂತಂದರೆ ತಮ್ಮ ತಮ್ಮ ಸಿನಿಮಾಗಳ ಪ್ರಚಾರವನ್ನು ಕೂಡ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದರೆ ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್, ಅದ್ರ ಜೊತೆಗೆ IPL ಸೀಸನ್ ಬಂತು ಅಂತಂದರೆ ಎಲ್ಲರ ಕಣ್ಣು IPL ಕಡೆ, ಮತ್ತೊಂದು ಕಡೆ ಬಿಗ್ ಬಾಸ್ ಕಡೆ ಹೋಗುತ್ತೆ. ಅಂಥದ್ರಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಕಷ್ಟು ಅತಿ ಹೆಚ್ಚು TRPಯನ್ನು ಪಡ್ಕೊಂಡಿರುವಂತಹ ಶೋ ಇದಾಗಿದೆ. ಸಾಕಷ್ಟು ಜನರ ಮನಸ್ಸನ್ನು ಪಡ್ಕೊಂಡಿರುವಂತಹದ್ದು ಕೂಡ ಈ ಒಂದು ಶೋಗೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗಾಗಲೇ ಸಾಕಷ್ಟು ಕಿರುತೆರೆ ಕಲಾವಿದರಾಗಿರ್ಬೋದು, ಬೆಳ್ಳಿ ಪರದೆಯ ಕಲಾವಿದರಾಗಿರ್ಬೋದು, ಸಿನಿಮಾ ತಂಡಗಳಾಗಿರ್ಬೋದು, ಸಾಕಷ್ಟು ಬಾರಿ ಮೊದಲ ಒಂದು ಬಿಗ್ ಬಾಸ್ ಸೀಸನ್ 1ರಿಂದನೂ ಕೂಡ ಸಾಕಷ್ಟು ಕಲಾವಿದರು ಬಂದುಬಿಟ್ಟು ತಮ್ಮ ತಮ್ಮ ಸಿನಿಮಾಗಳ ಪ್ರಮೋಷನನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಕಂಟೆಸ್ಟೆಂಟ್ಸ್ಗೆ ಸಮಾಧಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಧೈರ್ಯವನ್ನು ತುಂಬುವಂಥದ್ದಾಗಿರ್ಬೋದು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ತಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ಅಲ್ಚಲ್ ಎಬ್ಬಿಸ್ತಾ ಇರುವಂಥದ್ದು. ಯಾಕಂತಂದರೆ ನಿನ್ನೆಯಷ್ಟೇ ಟಾಕ್ಸಿಕ್ ಸಿನಿಮಾದ ಬರ್ತ್ಡೇ ಗ್ಲಿಮ್ಸ್ ಬಿಡುಗಡೆ ಆಗಿದೆ. ಎಲ್ಲರೂ ಕೂಡ ಈಗಾಗಲೇ ಮಿಲಿಯನ್ಸ್ ಗಟ್ಟಲೆ ನೋಡ್ತಿದ್ದಾರೆ. ಸೊ ಸಾಕಷ್ಟು ಜನ ಅಂದರೆ ಕೋಟಿಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿದೆ ಟಾಕ್ಸಿಕ್ ಸಿನಿಮಾದ ಒಂದು ಬರ್ತ್ಡೇ ಗ್ಲಿಮ್ಸ್. ಸೊ ಈಗಾಗಲೇ ಸಾಕಷ್ಟು ಜನ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಫಿನಾಲೆಗೆ ಬಂದರೆ ಒಂದು ಕಡೆ ಕಲರ್ಸ್ ಅವ್ರಿಗೂ ಕೂಡ ಒಂದು ಆನೆ ಬಲ ಬಂದಂತಾಗುತ್ತೆ. ಅದ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಕನ್ನಡ ಒಂದು ಸಿನಿಮಾದ ವರ್ಷನ್ ಏನಿರುತ್ತಲ್ಲ, ಸೊ ಆ ಒಂದು ಸಿನಿಮಾದ ಪ್ರಮೋಷನ್ನು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರಣಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಜನವರಿ 18ರಂದು ಈ ಒಂದು ಫಿನಾಲೆಯ ಶೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಜನವರಿ 18ರಂದು ನಿಮಗೆ ಎಲ್ರಿಗೂ ಕೂಡ ಗೊತ್ತಾಗಲಿದೆ. ಇಲ್ಲ ಅಂತಂದ್ರೆ ಅದಕ್ಕಿಂತ ಮುಂಚೆನೇ ನಿಮಗೆ ಒಂದು ಹಿಂಟನ್ನು ಕೊಡ್ತಾರೆ ಕಲರ್ಸ್ ಕನ್ನಡದವರು. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ವೀಕ್ಗಿಂತ ಮುಂಚೆ ಏನು ಒಂದಷ್ಟು ಪ್ರೋಮೋಗಳನ್ನ ಬಿಡ್ತಾರೆ. ಅಂದರೆ ಬಿಗ್ ಬಾಸ್ ಸೀಸನ್ 12ರ ಒಂದು ಫಿನಾಲೆ ಜನವರಿ 17 ಮತ್ತು ಜನವರಿ 17 ಮತ್ತು 18 ಇರುತ್ತಲ್ಲ, ಅದಕ್ಕಿಂತ ಮುಂಚೆಯಿಂದನೇ ಒಂದು 2 ದಿನಗಳ ಮುಂಚಿತವಾಗಿ ಒಂದು ಪ್ರೋಮೋವನ್ನು ಬಿಡ್ತಾರೆ. ಸೊ ಆಗು ಕೂಡ ಇಂಟನ್ನು ಕೊಡುವಂತಹ ಚಾನ್ಸಸ್ ಇದೆ. ಆದರೆ ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಜನವರಿ 18ರ ತನಕ ನೀವು ಎಪಿಸೋಡನ್ನು ನೋಡಿ ಕಾಯಲೇಬೇಕಾಗಿರುವಂತಹ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ಸದ್ಯ ಬಿಗ್ ಬಾಸ್ ಸೀಸನ್ 12ರಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಅಂತಿಮ ಘಟ್ಟವನ್ನು ತಲುಪಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಹಾಗೆಯೇ ಗಿಲ್ಲಿ, ಅದರ ಜೊತೆಗೆ ಕಾವ್ಯ, ಇವ್ರ ಮೂವರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಇತ್ತು. ಹಾಗೆಯೇ ಗಿಲ್ಲಿ ಅವರ ಮೇಲೆ ರಕ್ಷಿತಾ ಶೆಟ್ಟಿಗೆ ಲವ್ ಆಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಸಾಕ್ಷಿ ಏನಂತಂದರೆ ನಂದಗೋಕುಲ ಸೆಟ್ಟಲ್ಲಿ ನಂದಗೋಕುಲ ಟೀಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಆಗಿರುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಆಗಿರುವಂತಹ ಇನ್ಸಿಡೆಂಟ್ಗಳು ಹಾಗೆಯೇ ಒಂದಷ್ಟು ವಿಡಿಯೋ ತುಣುಕುಗಳೇ ಸಾಕ್ಷಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 12ರ ಅಂತಿಮ ಘಟ್ಟಕ್ಕೆ ಅಂದರೆ ಬಿಗ್ ಬಾಸ್ ಫಿನಾಲೆಗೆ ಈ ಒಂದು ಸೀಸನ್ನ ಫಿನಾಲೆಗೆ ಈಗಾಗಲೇ ದಿನಗಣನೆ ಆರಂಭವಾಗಿದ್ದು ಜನವರಿ 17 ಮತ್ತು 18ನೇ ತಾರೀಕು ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಸೊ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಅರ್ಥ ಆಗ್ತಾ ಇದೆ. ನಿಜವಾಗ್ಲೂ ಬಿಗ್ ಬಾಸ್ ಸೀಸನ್ 12ರ ಈ ಒಂದು ಗ್ರ್ಯಾಂಡ್ ಫಿನಾಲೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ತಾರಾ ಇಲ್ವಾ ಅನ್ನುವಂಥದ್ದು
ನೀವು ಕೂಡ ಯೋಚನೆ ಮಾಡಿ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದೇ ಇವತ್ತಿನ ಬಿಗ್ ಬಾಸ್ ಬಗ್ಗೆ ನಯಾ ಅಪ್ಡೇಟ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಅಪ್ಡೇಟ್ಸನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.